ದಿ ಹಂಟ್, ದಿ ರಾಜೀವ್ ಗಾಂಧಿ ಅಸಾಸಿನೇಷನ್ ಕೇಸ್. ಸೋನಿ ಲಿವ್ ನಲ್ಲಿ ಸ್ಟ್ರೀಮಿಂಗ್ ಆಗ್ತಿರುವಂತಹ ಈ ಪೊಲಿಟಿಕಲ್ ಥ್ರಿಲ್ಲರ್ ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇಷ್ಟ ಆಯ್ತು. ವೆಬ್ ಸೀರೀಸ್ ತುಂಬಾ ನೈಜವಾಗಿ ಮೂಡಿ ಬಂದಿದೆ. ಇದರ ಕಡೆಯ ಕಂಪ್ಲೀಟ್ 2 ಎಪಿಸೋಡ್ಗಳು ನಮ್ಮ ಬೆಂಗಳೂರಿನಲ್ಲೇ ನಡೆಯುತ್ತೆ. ಆದ್ರೂ ಇದರ ಕನ್ನಡ ಡಬ್ಬಿಂಗ್ ಅವೈಲೇಬಲ್ ಇಲ್ಲದೆ ಇರೋದು ದುರದೃಷ್ಟಕರ. ಇನ್ಫ್ಯಾಕ್ಟ್ ಬೆಂಗಳೂರಿನ ಕಾರ್ಯಾಚರಣೆಯಲ್ಲಿ ನಮ್ಮ ಕರ್ನಾಟಕದ ಪೊಲೀಸರು ಕೂಡ ಭಾಗಿಯಾಗಿರ್ತಾರೆ. ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ ನಾಗೇಶ್ ಕುಕ್ನೂರ್ ಅವರು ಈ ವೆಬ್ ಸೀರೀಸ್ ನ ಡೈರೆಕ್ಟ್ ಮಾಡಿರ್ತಾರೆ. 7 ಎಪಿಸೋಡ್ಗಳುಳ್ಳ ಈ ವೆಬ್ ಸೀರೀಸ್ ಎಲ್ಲೂ ಸ್ಲೋ ಡೌನ್ ಆಗದೆ ವೆಬ್ ಸೀರೀಸ್ ಉದ್ದಕ್ಕೂ ತನ್ನ ಪೇಸ್ ಅನ್ನ ಮೇಂಟೈನ್ ಮಾಡುತ್ತೆ. ಇದನ್ನ ನೋಡ್ತಿರೋಷ್ಟೊತ್ತು ನಾವು ವೆಬ್ ಸೀರೀಸ್ ನ ಒಳಗಡೆನೆ ಹೋಗ್ಬಿಟ್ಟಿರ್ತೀವಿ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಸಾಗುತ್ತೆ ಇನ್ವೆಸ್ಟಿಗೇಷನ್ ಪ್ರೋಸೆಸ್. ಇನ್ನು ಕಥೆಯ ವಿಷಯಕ್ಕೆ ಬರೋದಾದ್ರೆ ನಮ್ಮೆಲ್ರಿಗೂ ಗೊತ್ತಿರೋದೆ, ಆಫ್ಕೋರ್ಸ್ ಈಗಾಗಲೇ ನಮ್ಮ ಕನ್ನಡದಲ್ಲಿ ಬಂದಂತ ಸೈನೈಡ್ ಅನ್ನೋ ಸಿನಿಮಾದ ಮೂಲಕ ಈ ಕಥೆಯನ್ನ ನಾವು ತಿಳ್ಕೊಂಡಿದ್ದೀವಿ. ಆದ್ರೂ ಇದರ ಮೇಕರ್ಸ್ ಇನ್ನೂ ಡೀಟೇಲ್ ಆಗಿ ಹೇಳೋದಕ್ಕೆ ಟ್ರೈ ಮಾಡಿದ್ದಾರೆ. ಎಲ್ಲಿಂದ ಶುರುವಾಯಿತು ಹಾಗೂ ಹೇಗೆ ಎಂಡ್ ಆಯ್ತು ಅನ್ನೋದನ್ನ ಇಲ್ಲಿ ತೋರಿಸಿರ್ತಾರೆ. ಸೂಸೈಡ್ ಬಾಂಬರ್ ಮೂಲಕ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವ್ರನ್ನ ಕೊಲ್ಲಲಾಗುತ್ತೆ. ಒಂದು ಕ್ಯಾಮೆರಾದಲ್ಲಿನ ಫೋಟೋ ಮೂಲಕ ಇದರ ಹಿಂದೆ LTTE ಕೈವಾಡ ಇದೆ ಅನ್ನೋದು ಗೊತ್ತಾಗುತ್ತೆ. ಆ ನಂತರ ಇದರ ಮಾಸ್ಟರ್ ಮೈಂಡ್ ಶಿವರಸ್ ಅನ್ನ ಬೇಟೆ ಶುರುವಾಗುತ್ತೆ. ಇದೇ ಈ ಹಂಟ್ ವೆಬ್ ಸೀರೀಸ್ ನ ಸ್ಟೋರಿ. ಮೊದಲೇ ಹೇಳಿದ ಹಾಗೆ ಇಲ್ಲಿ ಡೈರೆಕ್ಟರ್ ನಮ್ಗೆ ಗೊತ್ತಿರೋ ಕಥೆನೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಹಾಗೂ ಡೀಟೇಲ್ ಆಗಿ ಹೇಳಿದ್ದಾರೆ. SIT ಚೀಫ್ ಕಾರ್ತಿಕೇಯನ್ ರವರ ನೇತೃತ್ವದಲ್ಲಿ ನಡೆಯುವಂತ ಇನ್ವೆಸ್ಟಿಗೇಷನ್ ಪ್ರಾಸೆಸ್ ತುಂಬಾ ಕುತೂಹಲ ಭರಿತವಾಗಿರುತ್ತೆ. ಇಲ್ಲಿ ಅಬ್ಬರವಿಲ್ಲದ BGM ಇಲ್ಲಿನ ಕಥೆಗೆ ಏನ್ ಬೇಕೋ ಅದನ್ನೇ ಕೊಟ್ಟಿದೆ. ಈ ವೆಬ್ ಸೀರೀಸ್ ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡಿರೋದು ಇಲ್ಲಿನ ಪರ್ಫಾರ್ಮೆನ್ಸಸ್. SIT ಚೀಫ್ ಪಾತ್ರದಲ್ಲಿ ಅಮಿತ್ ಸಿಯಾಲ್, ರಘೋತ್ತಮನ್ ಪಾತ್ರದಲ್ಲಿ ಭಗವತಿ ಪೆರ್ಮಾಳ್, ಅಮಿತ್ ವರ್ಮಾ ಪಾತ್ರದಲ್ಲಿ ಸಾಹಿಲ್ ವಾಯಿದ್ ಹಾಗೂ ಶಿವರಸನ್ ಪಾತ್ರದಲ್ಲಿ ಶಫೀಕ್ ಮುಸ್ತಫಾ ಇವರೆಲ್ಲರೂ ಕೂಡ ತಮ್ಮ ಪಾತ್ರಗಳಲ್ಲಿ ಅದ್ಭುತವಾದ ಅಭಿನಯವನ್ನ ಕೊಟ್ಟಿರ್ತಾರೆ. ವೆಬ್ ಸೀರೀಸ್ ಅಲ್ಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇರೋಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ನೈಜ ಘಟನೆಗಳನ್ನ ಆಧರಿಸಿದಂತ ಪೊಲಿಟಿಕಲ್ ಥ್ರಿಲ್ಲರ್ ಗಳನ್ನ ಇಷ್ಟಪಡೋರಾದ್ರೆ ಈ ವೆಬ್ ಸೀರೀಸ್ ನ ಮಿಸ್ ಮಾಡ್ಕೊಳ್ಳೇಬೇಡಿ. ಇದಾಗಿರುತ್ತೆ ದಿ ಹಂಟ್ ವೆಬ್ ಸೀರೀಸ್ ನ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.